ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಮನೆಯ ಅಡುಗೆ ಮನೆಯಲ್ಲಿ ಹುಟ್ಟುವ ಸರಳ ತಿನಿಸುಗಳು ಕೆಲವೊಮ್ಮೆ ಮನಸ್ಸಿನ ಹಸಿವಿಗೂ ಉತ್ತರವಾಗುತ್ತವೆ. ಈ ವಿಡಿಯೋದಲ್ಲಿ ನಾವು ತಯಾರಿಸಿರುವುದು ಗರಿಗರಿಯಾದ ಈರುಳ್ಳಿ ಬೋಂಡ. ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 1/4 kg, ಅಕ್ಕಿ ಹಿಟ್ಟು 100 ಗ್ರಾಂ, ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್, ಅರಿಶಿಣ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಅಜವಾನ 1 ಟೀ ಸ್ಪೂನ್, ಬೇಕಿಂಗ್ ಸೋಡಾ ಸ್ವಲ್ಪ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 1 ಎಸಳು, ತುರಿದ ಕೊಬ್ಬರಿ 1 ಬಟ್ಟಲು, ಉದ್ದವಾಗಿ ಕತ್ತರಿಸಿದ ಈರುಳ್ಳಿ 4. ಚಹಾ ಸಮಯಕ್ಕೆ ಅತ್ಯುತ್ತಮವಾದ ದಕ್ಷಿಣ ಭಾರತೀಯ ಸ್ನ್ಯಾಕ್ಸ್ ಈ ಈರುಳ್ಳಿ ಬೋಂಡ. 1 ಬಟ್ಟಲಿಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅಜವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಅಚ್ಚ ಖಾರದ ಪುಡಿ, ಸ್ವಲ್ಪ ಬೇಕಿಂಗ್ ಸೋಡಾ, ಕತ್ತರಿಸಿದ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ಅದಕ್ಕೆ ಕತ್ತರಿಸಿದ ಈರುಳ್ಳಿ ಮತ್ತು ತುರಿದ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ನೀರನ್ನು ಸೇರಿಸಬಾರ್ದು, ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಈ ರೀತಿ ಕಲಿಸ್ಕೋಬೇಕು. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಕಲಸಿದ ಕಡಲೆ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಒಂದೊಂದನ್ನೇ ಕಾದ ಎಣ್ಣೆಯಲ್ಲಿ ಹಾಕಿ ಎರಡೂ ಬದಿಯನ್ನು ಚೆನ್ನಾಗಿ ಬೇಯಿಸಬೇಕು. ಒಳ್ಳೆಯ ಸಣ್ಣ ಸದ್ದು. ಅಡುಗೆ ಮನೆಯಲ್ಲಿ ಎಣ್ಣೆಯ ಮೃದು ಚುಮುಚುಮು, ಈರುಳ್ಳಿಯ ಪರಿಮಳ ಗಾಳಿಯಲ್ಲಿ ತೇಲಿ ಮನಸ್ಸಿನ ಹಸಿವಿಗೂ ಊಟವಾಗುತ್ತದೆ. ಗರಿಗರಿಯಾದ ಈರುಳ್ಳಿ ಬೋಂಡ ಸಂಜೆಯ ಚಹಾ ಜೊತೆಗಿನ ಮೌನ ಸಂಭಾಷಣೆ. ಈ ಈರುಳ್ಳಿ ಬೋಂಡ ಸಾಧಾರಣ ತಿನಿಸಲ್ಲ. ಹೊರಗೆ ಕ್ರಿಸ್ಪಿ, ಒಳಗೆ ಸಾಫ್ಟ್. ಮಳೆಯ ಸಂಜೆ, ಬಿಸಿ ಚಹಾ ಮತ್ತು ಕೈಯಲ್ಲಿ ಒಂದು ಈರುಳ್ಳಿ ಬೋಂಡ. ಇದಕ್ಕಿಂತ ಉತ್ತಮ ಕ್ಷಣ ಇನ್ನೇನು ಬೇಕು? ಈ ರೆಸಿಪಿ ತುಂಬ ಸುಲಭ, ಕಡಿಮೆ ಪದಾರ್ಥಗಳಲ್ಲಿ ಎಲ್ಲರಿಗೂ ಇಷ್ಟವಾಗುವ ರುಚಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇಂತಹ ಇನ್ನಷ್ಟು ರೆಸಿಪಿಗಳಿಗೆ ನಮ್ಮ ಚಾನಲ್ ಜೊತೆ ಇರಿ. ಥ್ಯಾಂಕ್ ಯು.